ನಮಸ್ತೆ. ನಾನು ನಿಮ್ಮ ಗಾರ್ಡನ್ ಫ್ರೆಂಡ್ ಕೀರ್ತಿ ಚೇತನ್. ಇದು ನಮ್ಮ ಇನ್ನೊಂದು ಹೊಸ ಚಾನೆಲ್. ಗಾರ್ಡನ್‌ಗೆ ನಾವು ಬಳಸುವಂತಹ ಎಷ್ಟೋ ವಸ್ತುಗಳನ್ನ ಆನ್‌ಲೈನ್‌ನಲ್ಲಿ ತರಿಸಿ ಅದು ಸರಿ ಇಲ್ಲ ಅಂತ ರಿಟರ್ನ್ ಮಾಡೋದು, ಈ ರೀತಿ ಎಲ್ಲ ಆಗುವ ಬದಲು ನಾನು ಬಳಸುವಂತಹ ಅಥವಾ ಬೇರೆ ಯಾವುದೇ ಆನ್‌ಲೈನ್‌ನಲ್ಲಿ ಇರುವಂತಹ ವಸ್ತುಗಳನ್ನ ನಾನು ಖರೀದಿಸಿ ಅದರ ರಿವ್ಯೂವನ್ನು ನಿಮಗೆ ಕೊಡುವಂತಹ ಪ್ರಯತ್ನಕ್ಕೋಸ್ಕರ ಮಾಡಿರುವಂತಹ ಯೂಟ್ಯೂಬ್ ಚಾನೆಲ್ ಇದು. ಇದರಲ್ಲಿ ಗಾರ್ಡನ್ ಪ್ರಾಡಕ್ಟ್ಸ್ ಅಷ್ಟೇ ಅಲ್ಲ, ಮನೆಗೆ ಬೇಕಾಗುವಂತಹ ಮನೆಯಲ್ಲಿ ಬಳಸುವಂತಹ ಯಾವುದೇ ಒಂದು ಪ್ರಾಡಕ್ಟನ್ನು ರಿವ್ಯೂ ಮಾಡಬೇಕು ಅಂತಿದ್ರೆ ನೀವು ಕಮೆಂಟ್ ಮಾಡಿ ತಿಳಿಸಿದ್ರೆ ನಾನು ಆ ಪ್ರಾಡಕ್ಟ್ನ ತರಿಸ್ಬಿಟ್ಟು ರಿವ್ಯೂ ಮಾಡಿ ಚೆನ್ನಾಗಿದೆಯಾ ಇಲ್ವಾ ಅಂತ ನಿಮಗೆ ತಿಳಿಸ್ತೀನಿ. ಆನಂತರ ನೀವು ಅದನ್ನು ಬೈ ಮಾಡಬಹುದು. ಅದಲ್ಲದೆ ಬೇರೆ ಬೇರೆ ನನಗೆ ತಿಳಿದಂತಹ ಪ್ರಾಡಕ್ಟ್ಗಳನ್ನು ತರಿಸಿ ಅದರ ರಿವ್ಯೂವನ್ನು ಸಹ ನಾನು ಈ ಚಾನೆಲ್ನಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ನೀವು ಈ ಚಾನೆಲ್ಗೆ ಹೊಸಬ್ರಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಹೇಗೆ ನಮ್ಮ ಗಾರ್ಡನ್ ಚಾನೆಲ್ಗೆ ನಿಮ್ಮ ಸಪೋರ್ಟ್ ಇದೆಯೋ ಹಾಗೆ ಇಲ್ಲೂ ಸಹ ನಿಮ್ಮ ಸಪೋರ್ಟ್ ಇರಲಿ. ಇಲ್ಲಿ ಬರುವಂತಹ ಎಲ್ಲ ರಿವ್ಯೂಸ್ಗಳು ಹಾನೆಸ್ಟ್ ಆಗಿರುತ್ತೆ. ಥ್ಯಾಂಕ್ ಯು. ಇದು ನೋಡಿ, ಒಂದು ಸೀಡ್ಸ್ನ ಪ್ಯಾಕೇಜ್ ಕೋಂಬೋ ಇದು ಕೋಂಬೋ ಬರುತ್ತೆ. ಎಲ್ಲ ವೆಜಿಟೇಬಲ್ ಸೀಡ್ಸು. ಈ ಮಳೆಗಾಲದ ಟೈಮಲ್ಲಿ ವೆಜಿಟೇಬಲ್ ಸೀಡ್ಸ್ನ ತುಂಬ ಸುಲಭದಲ್ಲಿ ಗ್ರೋ ಮಾಡಬಹುದು. ಹಾಗಾಗಿ ನಾನು ಇದನ್ನ ತರಿಸಿದ್ದೀನಿ. ಏನಂದ್ರೆ ಇಲ್ಲಿ ಸ್ವಲ್ಪ ಸ್ವಲ್ಪ ಸೀಡ್ಸ್ ಸಿಗತ್ತೆ. ಇದನ್ನೇ ನಾವು ಒಂದ್ಸರ್ತಿ ಯೂಸ್ ಮಾಡಿಕೊಂಡು ಇದರಲ್ಲಿ ಬರುವಂತಹ ಫಸ್ಟ್ ಕಾಯಿಯನ್ನ ಬೀಜಕ್ಕೆ ಅಂತ ಬಿಟ್ಕೊಂಡ್ರೆ ನಮ್ಮ ಮನೆಗೆ ಬೇಕಾಗುವಷ್ಟು ತರಕಾರಿಯನ್ನ ಬೆಳ್ಕೊಳ್ಬಹುದು. ಇದರಲ್ಲಿ ಇಷ್ಟು ವೆಜಿಟೇಬಲ್ಸ್ ಇದೆ, ಅದಿಷ್ಟರದ್ದು ಸೀಡ್ಸ್ ಇದು ನಾನು ಸೆಕೆಂಡ್ ಟೈಮ್ ಬೈ ಮಾಡ್ತಾ ಇರೋದು ಬಿಕಾಸ್ ಇದು ಕ್ವಾಲಿಟಿ ಚೆನ್ನಾಗಿದೆ. ಹಾಗಾಗಿ ಸೊ ನಿಮಗೂ ಬೇಕಿದ್ರೆ ಈ ಪ್ರಾಡಕ್ಟ್ ಅನ್ನ ಲಿಂಕ್ ಅನ್ನ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಮೋರ್ ಅಂತ ಇದೆ ಅಲ್ಲ ಕೆಳಗೆ, ಅಲ್ಲಿ ಕ್ಲಿಕ್ ಮಾಡಿ ನೋಡಿ, ಆವಾಗ ನಿಮ್ಗೆ ಈ ಪ್ರಾಡಕ್ಟ್ ನ ಲಿಂಕ್ ಸಿಗತ್ತೆ. ಇನ್ನೊಂದು ಅತಿ ಮುಖ್ಯವಾಗಿರುವಂತಹ ಪ್ರಾಡಕ್ಟ್ ತುಂಬಾ ಜನ ಕೇಳ್ತಾ ಇರ್ತೀರಾ, ಗಾರ್ಡನ್ ಅಲ್ಲಿ ತುಂಬಾ ಪೆಸ್ಟ್ ಅಟ್ಯಾಕ್ ಆಗಿದೆ, ಏನ್ ಮಾಡ್ಬೇಕು ಅಂತ ಹೇಳಿ. ನೋಡಿ, ಅದಕ್ಕೆ ಸೊಲ್ಯೂಷನ್ ಇದು ನೀಮ್ ಆಯಿಲ್. ಇದು ವಾಟರ್ ಸಾಲ್ಯುಬಲ್ ಇದೆ. ಜೊತೆಗೆ ನೀವು ಇದನ್ನ 1 ಲೀಟರ್ ನೀರಿಗೆ 5 ml ಅಷ್ಟು ನೀಮ್ ಆಯಿಲ್ ನ ಯೂಸ್ ಮಾಡಿಕೊಂಡು ಸ್ಪ್ರೇ ಮಾಡಿದ್ರೆ ಎಂಥದೇ ಕೀಟಗಳಿದ್ರು ಕೂಡ ಅದು ಕಡಿಮೆ ಆಗತ್ತೆ. ನಾನು ಇದನ್ನ ಬಳಸ್ತಾ ಇದ್ದೀನಿ ರೆಗ್ಯುಲರ್ ಆಗಿ. ಸೊ ಇದು ಕೂಡ ನಾನು ಮೀಶೋದಲ್ಲಿ ತರಿಸ್ಕೊಂಡಿರೋದು. ನಾನು ಯಾವ್ದ್ರದ್ದು ಪ್ರೈಸ್ ನ ಇಲ್ಲಿ ಹೇಳೋದಕ್ಕಾಗೋದಿಲ್ಲ, ಯಾಕಂದ್ರೆ ಅದು ಒಂದೊಂದ್ಸರ್ತಿ ಜಾಸ್ತಿ ಆಗ್ತಿರುತ್ತೆ, ಕಡಿಮೆ ಆಗ್ತಾ ಇರುತ್ತೆ. ಹಾಗಾಗಿ ಪ್ರೈಸ್ ನ ಹೇಳೋದಕ್ಕಾಗೋದಿಲ್ಲ. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಲಿಂಕ್ ಅನ್ನ ಕ್ಲಿಕ್ ಮಾಡಿ ನೋಡಿದ್ರೆ ನಿಮಗೆ ಯಾವ ಪ್ರೈಸ್ ಅಲ್ಲಿ ಇದೆ ಅನ್ನೋದು ಸಿಗತ್ತೆ. ಬಟ್ ತುಂಬಾ ಅಫೋರ್ಡಬಲ್ ಪ್ರೈಸ್ ಅಲ್ಲೇ ಇದು ಸಿಗತ್ತೆ. ಜೊತೆಗೆ ತುಂಬಾನೇ ಎಫೆಕ್ಟಿವ್ ಆಗಿದೆ. ಇದು ವಾಟರ್ ಸಾಲ್ಯುಬಲ್ ಇರೋದ್ರಿಂದ ನೀವು ಇದನ್ನ ನೀರಿನ ಜೊತೆ ಮಿಕ್ಸ್ ಮಾಡೋದಕ್ಕೆ ಹೆಚ್ಚಿನ ಶ್ರಮ ಪಡಬೇಕಾಗಿರುವಂತಹ ಅವಶ್ಯಕತೆ ಇಲ್ಲ. ಎಫೆಕ್ಟಿವ್ನೆಸ್ ತುಂಬಾನೇ ಚೆನ್ನಾಗಿದೆ. ಇದು ನನ್ನ ಮೊದಲನೇ ವಿಡಿಯೋ, ಹಾಗಾಗಿ ನಾನು ಬಳಸ್ತಾ ಇರುವಂತಹ ಗಾರ್ಡನ್ ಪ್ರಾಡಕ್ಟ್ಸ್ ಗಳದ್ದೇ ವಿಡಿಯೋನ ನಿಮಗೆ ತೋರಿಸ್ತಾ ಇದ್ದೀನಿ. ಓಕೆ, ಇದು ನೆಕ್ಸ್ಟ್ ಪ್ರಾಡಕ್ಟ್. ನಾನು ಇದನ್ನ ನನ್ನ ಗಾರ್ಡನ್ ಅಲ್ಲಿ ಬಳಸ್ತಾ ಇರೋದನ್ನ ನೀವು ನೋಡಿರ್ತೀರಾ. ನಾನು ಬಳಸ್ತಾ ಇದ್ದೀನಿ ಇದನ್ನ. ಸೊ ನಿಮ್ಗೆ ತೋರ್ಸೋಣ ಅಂತಾನೆ ಈಗ ಮತ್ತೆ ಈ ಪ್ರಾಡಕ್ಟ್ ಅನ್ನ ನಾನು ಆರ್ಡರ್ ಮಾಡಿರೋದು. ಇದಿಷ್ಟು ಒಂದು ಕಾಂಬೋದಲ್ಲಿ ಬರುತ್ತೆ. ಇದು ಹ್ಯಾಂಡ್ ಗ್ಲೌಸು, 2 ಹ್ಯಾಂಡ್ ಗ್ಲೌಸ್ಗಳು ಇದರಲ್ಲಿ ಬರುತ್ತೆ. ಗೊಬ್ಬರಗಳನ್ನ ಅಥವಾ ಕೀಟನಾಶಕವನ್ನ ಸ್ಪ್ರೇ ಮಾಡುವಾಗ ಇದನ್ನ ಯೂಸ್ ಮಾಡ್ಕೊಳ್ಬಹುದು. ಎಲಾಸ್ಟಿಕ್ ಇದೆ, ತುಂಬಾನೇ ಚೆನ್ನಾಗಿದೆ. ಇದು ರಫ್ಯೂಸ್ಗೆ ಹೆಲ್ಪ್ ಆಗುತ್ತೆ. ಇದನ್ನ ವಾಶ್ ಮಾಡಿ ಮತ್ತೆ ರಿಯೂಸ್ ಕೂಡ ಮಾಡ್ಕೊಳ್ಬಹುದು. ಅಂಡ್ ಇದು ಪಾಟ್ ಅಲ್ಲಿ ನಿಮ್ಗೆ ಯೂಸ್ ಮಾಡೋದಕ್ಕೆ ತುಂಬಾನೇ ಹೆಲ್ಪ್ ಆಗುವಂತಹ ಟೂಲ್ಸ್ಗಳು. ಇದು ಮಣ್ಣನ್ನ ಹೀಗೆ ಲೂಸ್ ಮಾಡೋದಿಕ್ಕೆ, ಗೊಬ್ಬರ ಹಾಕೋ ಮುಂಚೆ ಮಣ್ಣನ್ನ ಲೂಸ್ ಮಾಡೋದಿಕ್ಕೆ ಇದನ್ನ ಬಳಸಬಹುದು. ಗಿಡವನ್ನ ಸೀಡ್ಲಿಂಗ್ ಅನ್ನ ಬೇರೆ ಕಡೆ ರೀಪಾಟ್ ಮಾಡೋದಿಕ್ಕೆ ಇದನ್ನ ಬಳಸಬಹುದು. ಇದು ಕೂಡ ಗಿಡವನ್ನ ಹೀಗೆ ಎತ್ತೋದಿಕ್ಕೆಲ್ಲ ಬಳಸಬಹುದು. ಮಣ್ಣನ್ನ ಮಿಕ್ಸ್ ಮಾಡೋದಿಕ್ಕೆ ಸಹ ಈ ಟೂಲ್ಸ್ ಅನ್ನ ಬಳಸಬಹುದು. ತುಂಬಾನೇ ಯೂಸ್ಫುಲ್ ಇದೆ ಗಾರ್ಡನ್ ಅಲ್ಲಿ. ಒಂದ್ಸರ್ತಿ ಬೈ ಮಾಡಿದ್ರೆ ತುಂಬಾ ಸರ್ತಿ ನೀವು ಇದನ್ನ ಬಳಸಬಹುದು. ಅಂಡ್ ಇದು ಪ್ರೂನರು ನನ್ನ ಹತ್ರ ಇರೋದು, ಇದು ಹಳೇದು ಪ್ರೂನರು. ನಾನು ಇದೇ ಕೊಂಬೋದಲ್ಲಿ ತರಿಸಿದ್ದೆ, ಕಲರ್ ಮಾತ್ರ ಬೇರೆ ಇದೆ. ತುಂಬಾನೇ ಯೂಸ್ ಆಗುತ್ತೆ. ಗಿಡವನ್ನ ನಾವು ರೆಗ್ಯುಲರ್ ಆಗಿ ಸಾಫ್ಟ್ ಪ್ರೂನಿಂಗ್ ಮತ್ತೆ ಹಾರ್ಡ್ ಪ್ರೂನಿಂಗ್ ಮಾಡ್ತಾ ಇರ್ತೀವಿ. ಆ ಪ್ರೂನಿಂಗ್ ಟೈಮಲ್ಲಿ ಕತ್ರಿಯಲ್ಲಾದ್ರೆ ಆಗದೇ ಇಲ್ಲ, ಕಟ್ ಆಗದೇ ಇಲ್ಲ ನೀಟಾಗಿ. ಈ ರೀತಿ ಪ್ರೂನರ್ ಒಂದಿದ್ರೆ ತುಂಬಾ ಯೂಸ್ಫುಲ್ ಆಗತ್ತೆ. ಸೊ ಇದಿಷ್ಟು ಕೋಂಬೋದಲ್ಲಿ ಸಿಕ್ಕಿದೆ. ಇದ್ರದ್ದು ಕೂಡ ಪ್ರೈಸ್ ಅನ್ನ ನಾನು ಇಲ್ಲಿ ಹೇಳೋದಿಕ್ಕಾಗೋದಿಲ್ಲ. ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅದನ್ನ ಚೆಕ್ ಮಾಡಿ ನೋಡಿದ್ರೆ ಯಾವ ಪ್ರೈಸ್ ಅಲ್ಲಿ ಇದೆ ಅನ್ನೋದು ನಿಮ್ಗೆ ಸಿಗತ್ತೆ. ನಾನಿಲ್ಲಿ ಬಳಸಿರುವಂತಹ ಎಲ್ಲಾ ಪ್ರಾಡಕ್ಟ್ಗಳು ಕೂಡ ತುಂಬಾ ಅಫೋರ್ಡಬಲ್ ಪ್ರೈಸ್ ಅಲ್ಲೇನೆ ಇದೆ. ಒಂದ್ಸರ್ತಿ ಚೆಕ್ ಮಾಡಿ ನೋಡಿ. ನೆಕ್ಸ್ಟ್ ಪ್ರಾಡಕ್ಟ್, ನಾನೀಗ ಆಲ್ರೆಡಿ ಇದನ್ನ ಬಳಸ್ತಾ ಇದ್ದೀನಿ. ನೋಡಿ, ಇದು ಗ್ರೋ ಬ್ಯಾಗು. ಇದು ಸೊಪ್ಪುಗಳನ್ನ ಬೆಳೆಯೋದಕ್ಕೆ ತುಂಬಾ ಸುಲಭವಾಗಿ ಸಿಗತ್ತೆ. 6 ಇಂಚ್ ಇದೆ, ಹೀಗೆ ಡೀಪು.
ಸಾಕಾಗತ್ತೆ ಸೊಪ್ಪನ್ನ ಬೆಳೆಯೋದಕ್ಕೆ. ಟೆರೆಸ್ ಮೇಲೆ ಹೆಚ್ಚು ವೆಯ್ಟ್ ಕೂಡ ಆಗೋದಿಲ್ಲ. ಗ್ರೋ ಬ್ಯಾಗ್ ಲೈಟ್ ವೆಯ್ಟ್ ಇರುತ್ತಲ್ಲ, ಹಾಗಾಗಿ ಹೆಚ್ಚು ವೆಯ್ಟ್ ಕೂಡ ಆಗೋದಿಲ್ಲ. ಜೊತೆಗೆ ಇದು UV ಟ್ರೀಟೆಡ್ ಇರುತ್ತೆ. UV ಟ್ರೀಟೆಡ್ ಅಂದ್ರೆ ಸೂರ್ಯನ ಬಿಸಿಲಿಗೆ ಇದು ಸುಲಭದಲ್ಲಿ ಹಾಳಾಗೋದಿಲ್ಲ. ದಪ್ಪ ಕೂಡ ಇದೆ, ಸ್ಟಿಚಿಂಗ್ ಕೂಡ ಅಷ್ಟೇನೆ ತುಂಬಾ ಚೆನ್ನಾಗಿದೆ. ಸೀಡ್ಸ್ ಗಳನ್ನ ಗ್ರೋ ಮಾಡೋದಿಕ್ಕೆ ಅಥವಾ ಸೊಪ್ಪುಗಳನ್ನ ಗ್ರೋ ಮಾಡೋದಿಕ್ಕೆ ಇದು ತುಂಬಾನೇ ಚೆನ್ನಾಗಿದೆ. ಸೊ ಇದರ ಲಿಂಕ್ ಅನ್ನ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಹಾಗೇನೆ ನಾನು ನನ್ನ ದಾಸವಾಳ ಗಿಡಗಳಿಗೆ ಬಳಸ್ತಾ ಇರುವಂತಹ ಈ 12x12 ಸೈಜ್ ನ ಗ್ರೋ ಬ್ಯಾಗ್ಗಳು ನೋಡಿ, ಇದು 12x12 ಸೈಜ್ ಇದೆ. ಈ ಗ್ರೋ ಬ್ಯಾಗ್ ನ ಲಿಂಕ್ ಅನ್ನ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡಿ ನೋಡ್ಕೊಳ್ಬಹುದು. ಓಕೆ, ಇದೇ ತರ ವಿಡಿಯೋನ ನೋಡಿ ಸಹಕರಿಸ್ತಾ ಇರಿ. ನಮ್ಮ ಹಾನೆಸ್ಟ್ ರಿವ್ಯೂ ನಿಮಗೆ ಹೆಲ್ಪ್ ಆಗತ್ತೆ ಅಂತ ಭಾವಿಸ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.